ರೀಜನಲ್ ಸಭೆ ಅಂತಾರೆ. ಯಾಕಂದ್ರೆ ಜನರಲ್ ಬಾಡಿ ಸಭೆ ನಮ್ದು ಸೆಪ್ಟೆಂಬರ್ 18ನೇ ತಾರೀಕು ಫಿಕ್ಸ್ ಆಗಿದ್ದು. ಅದಕ್ಕೋಸ್ಕರ ರೀಜನಲ್ ಸಭೆ ಎಲ್ಲಾ ತಾಲೂಕಲ್ಲಿ ಬಂದು ತಮ್ಮ ಮುಂದುವರೆದ ಸಮಸ್ಯೆನ ಕೇಳ್ಕೊಂಡು ಆಮೇಲೆ ಜನರಲ್ ಬಾಡಿ ಮಾಡಿಸುವಂತ ಪದ್ಧತಿ ಮೊದಲಿದ್ದು. ಸೊ ನಾನು ಯಾಕಂದ್ರೆ ಎಲ್ಲೂ ರೀಜನಲ್ ಸಭೆಗೆ ಹೋಗಿದ್ದೆ. ನೀವು ಹುಕ್ಕೇರಿ ಬಂದಾಗ ಹುಕ್ಕೇರಿ ಯಾಕೆ ಬಂದ್ರೆ ಅದು ಚರ್ಚೆ ಶುರು ಆಯ್ತು. ಅದಕ್ಕೆ ರಾಯಕೇರಿ ಇಲ್ಲೇ ಬಂದು ಸಭೆ ಮಾಡ್ತಾರೆ ಅದಕ್ಕೆ ಶುರು ಅವಕಾಶ ಇತ್ತು. ರೀಜನಲ್ ಸಭೆ ನಾವು ಬರೋನು ಎಲ್ಲೂ ಯಾವುದೋ ತಾಲೂಕು ಹೋಗಿಲ್ಲದೆ ಇವತ್ತೆಲ್ಲ ಬಂದು ತಮ್ಮ ಜೊತೆ ಮಾತಾಡಿಕೊಂಡು ತಮ್ಮ ವಿಚಾರ ತಮ್ಮ ಅಭಿಪ್ರಾಯ ತಿಳ್ಕೊಂಡು ಇನ್ನೂ ಎಷ್ಟು ಸಾಧ್ಯ ನಮ್ಮ ಹಾಲು ಒಕ್ಕೂಟನ ಸುಧಾರಣೆ ಮಾಡಕ್ಕಾಗ್ತದೆ ನಿಮ್ಮೆಲ್ಲ ಅಭಿಪ್ರಾಯ. ಯಾಕಂದ್ರೆ ತಾವು ರೈತರು ಕಾರ್ಯದರ್ಶಿಗಳು ನಮಗೆ ಇದ್ದಷ್ಟು ಅನುಭವ ನಮಗೂ ಇರಲಿಲ್ಲ. ಯಾಕಂದ್ರೆ ತಾವು ಬಹಳ ವರ್ಷದಿಂದ 30, 35, 40 ವರ್ಷದಿಂದ ಆ ಒಂದು ಫೀಲ್ಡ್ ಕೆಲಸ ಮಾಡ್ತೀರಿ. ಯಾಕಂದ್ರೆ ತಮ್ಮ ಅನುಭವ ತಗೊಂಡು ನಾವು ಡೈಲಿ ನಡೆಸಬೇಕಾಗ್ತೈತಿ. ತಾವೆಲ್ಲರೂ ಕೆಲವೊಂದು ವಿಚಾರ ಹೇಗಂದ್ರೆ ಕೆಲವೊಂದು ಹಾಲಿನ ಟೈಮಿಂಗ್ ಭಾಳ ಸಮಸ್ಯೆ ಆಗ್ತದೆ. ನಮ್ಗೆ ಪ್ರೈವೇಟ್ದವ್ರು ಬೇಕಾದ್ರೆ ಟೈಮ್ ಆದ್ರೂ ತಗೋತಾರೋ, ನೀವು ಟೈಮ್ ಸೆಟ್ ಮಾಡ್ತೀರಿ. BMC ವಿಚಾರ ಕೆಲವೊಂದು ರಿಪೇರಿ ಆಗ್ತದೆ ಅಂತ ತಾವೆಲ್ಲ ಹೇಳಿದ್ರಿ. ಎಮ್ಮಿ ಹಾಲಿಗೆ ಅಂದ್ರೆ ಪ್ರೈವೇಟ್ ರೇಟ್ ಜಾಸ್ತಿ ಅದಾವು, ಡೈಲಿ ಬೆಳಿಬೇಕಂತೀರಿ ಕರೆಕ್ಟ್ ಐತಿ. ಯಾಕಂದ್ರೆ ನಮ್ಮಲ್ಲಿ ಯಾಕಂದ್ರೆ ಆಕಳ ಹಾಲಿನ ರೇಟ್ ಪ್ರೈವೇಟ್ ಗಿಂತ ನಾವು ಜಾಸ್ತಿ ಇರೋದು. ತಾವೆಲ್ಲ ನೋಡು ಆಕಳ ಹಾಲಿನಾಗ ಪ್ರೈವೇಟ್ ಗಿಂತ ನಾವು ನಂದಿನಿ ಹಾಲು ಮಂದಿ ನಮ್ಮ ಹಾಲು ಒಕ್ಕೂಟದವ್ರು ಜಾಸ್ತಿ ಪ್ರೈವೇಟ್ ಅವ್ರು. ಯಾಕಂದ್ರೆ ನೀವು ಹೇಳಿದಂಗೆ ಗೋಕುಲ್ ಇರ್ಬೋದು, ಪ್ರೈವೇಟ್ ಡೈರಿಗಳು ಅವ್ರೆಲ್ಲರೂ ತಗೊಂಡು ಯಾಕೆ ಜಾಸ್ತಿ ಕೊಡ್ತಾರೆ ಅಂದ್ರೆ ಅವ್ರಿಗೆಲ್ಲ ಮಾರ್ಕೆಟಿಂಗ್ ಮಾಡಕ್ ಬಹಳ ಅನುಕೂಲ ಆಗೈತೆ. ಅವ್ರಿಗೆ ಕೋಲ್ಹಾಪುರ, ಪುಣೆ, ಮುಂಬೈ ಎಲ್ಲ ಕಡೆ ಹೋಗಿ ಅವ್ರು ಮಾಡ್ತಾರೆ. ಆದ್ರೆ ನಮ್ಮ ಸರ್ಕಾರ ನಮಗೆ ಎಲ್ಲಿ ಮಾರಾಟ ಕೊಡ್ತೈತೆ ಅಂದ್ರೆ ಎಣ್ಣೆ ಹಾಲನ್ನ ಬಹಳ ಆದ್ರೆ ಪುಣೆಗೆ ಮಾಡ್ಬೋದು, ಗೋವಾಕ್ ಮಾಡ್ಬೋದು. ನಮ್ಮ ಮುಂಬೈಗ ಹೈದರಾಬಾದ್ ಮಾಡ್ಬೋದು ಅಂದ್ರೆ ನಮಗೆ ಮಾಡಕ್ ಬಿಡುದಿಲ್ಲ. ಅದಕ್ಕೆ ನಾವು ಎಷ್ಟು ದೂರ ಹೋಗಿ ಹಾಲು ಮಾಡ್ತು ನಮಗೆ ರೇಟ್ ಜಾಸ್ತಿ ಸಿಗ್ತೈತೆ. ಪ್ರೈವೇಟ್ದವ್ರು ಅವ್ರು ಯಾಕಂದ್ರೆ ಅವ್ರಿಗೆ ಯಾರಿಗೂ ನಿರ್ಬಂಧ ಇರೋದಿಲ್ಲ, ಏನಿರೋದಿಲ್ಲ. ಆದ್ರೂ ನಾವು ಬಹಳ ದಿವಸದಿಂದ ಚರ್ಚೆ ಮಾಡೋದು ಎಮ್ಮೆ ಹಾಲಿಗೆ ಇನ್ನೂ ರೇಟ್ ಹೆಚ್ಚಿಕೊಟ್ಟು ಬಹಳ ಚಲೋ ಆಗ್ತೈತಿ. ಯಾಕಂದ್ರೆ ಈಗ 40 ಎಲ್ಲ ಪ್ರೋತ್ಸಾಹನ ಸೇರನು ನಮಗೂ ಪ್ರೈವೇಟ್ದವ್ರು 6-7 ರೂಪಾಯಿ ವ್ಯತ್ಯಾಸ ಆಗತೈತಿ. ಮುಂದಿನ ದಿನಮಾನದಲ್ಲಿ ಎಮ್ಮೆ ಹಾಲನ್ನು ಹೆಚ್ಚಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡೋದಿದೆ. ನಿಮ್ಗೆಲ್ಲ ಹೋದ್ಸಲ ಜನರಲ್ ಬಾಡಿ ನಾನು ಹೇಳಿ ನಿಮ್ಗೆ. ಯಾಕಂದ್ರೆ ನಾವು 10 ದಿವಸಕ್ಕೆ ಹಾಲಿನ ಬಿಲ್ ರೈತರು ಕೊಡ್ಬೇಕು. ನಿಮ್ಗೆ ಯಾವುದೋ ತೊಂದರೆ ಆಗದಂಗ ಲೋ SNF ಇದೆಲ್ಲ ಆಗ್ಬಾರ್ದು. ಇದ್ರ ಸಮಸ್ಯೆ ಮಾಡ್ಬೇಕು. ಸಾಧ್ಯದಷ್ಟು ಎಲ್ಲಾನು ಕಡಿಮೆ ಮಾಡ್ಬೋದು ಬರತ್ತದೆ. ನೀವೆಲ್ಲ ನೋಡಿರ್ಬೋದು. ಈಗ ನಾವು ಅಧ್ಯಕ್ಷರಾಗಿ ಬರೋದ್ರಿಂದ ಮೊದಲು 68 ಲಕ್ಷ ಲಾಭ ಇದ್ದಂತ ಹಾಲು ಒಕ್ಕೂಟ ಒಂದೇ ವರ್ಷ 13 ಕೋಟಿ ಲಾಭ ಮಾಡಿದ್ರು. ತಾವೆಲ್ಲ ಬರ್ತೈತಿ 13 ಕೋಟಿ ಲಾಭ ಮಾಡಿ ನೀ ಸರಿ ಕೊಡ್ತಿ ಕರ್ಕೊಂಡು ಮಾಡಿದ್ದ ಏನ್ ಕಾಡತಿ ಅಲ್ಲ ಹಿಂಗಾಗಿ ಅದಕ್ಕೆ ಬಟ್ 13 ಕೋಟಿ ಲಾಭ ಆಯ್ತು. ಆದ ನಂತರ ನಾನು ಮೊನ್ನೆಲ್ಲ ಒಂದು ಪೇಪರ್ ಸ್ಟೇಟ್ಮೆಂಟ್ ನೋಡಿರ್ಬೋದು. ನಾನು ಅಕಸ್ಮಾತ್ ಎಲ್ಲ ಲಾಭ ತೋರಿಸ್ಬಿಟ್ಟಂದ್ರೆ ಅದ್ರೊಳಗೆ ಒಂದು 4-5 ಕೋಟಿ ಇನ್ಕಮ್ ಟ್ಯಾಕ್ಸ್ ಕಟ್ಟೋದಾಗ್ತಾ ಇದ್ರೆ ನಾ ಇನ್ಕಮ್ ಟ್ಯಾಕ್ಸ್ ಕಟ್ಟಿ ಲಾಭ ಅಂತೇಳಿ ಅದಕ್ಕೆ ಏನ್ ಮಾಡಿ ಅಂದ್ರೆ ಅದ್ರೊಳಗೆ ಈ ಚಾಪ್ ಕಟ್ಟೋ ಮಷೀನ್ ಇರ್ಬೋದ್ರಿ, ರಬ್ಬರ್ ಮ್ಯಾಟ್ ಇರ್ಬೋದು, ಎಷ್ಟೊಂದು 10 ಕೋಟಿ ಹೊಳ್ಳಿ ರೈತರಿಗೆ ಯಾವ್ದಾರ ರೂಪನಾಗ ಹೊಳ್ಳಿ ಕೊಡೋದು. ಈಗ ನಾವು ಸಬ್ಸಿಡಿ ಮೊದಲು 50-50 ಮಾಡ್ತೀವಿ. ಈಗ 60 ರೂಪಾಯಿ ನಾವು ಕಟ್ಟು 40 ರೂಪಾಯಿ ನೀವು ತುಂಬೋದಂತೀವಿ. ಅದನ್ನ ಎಷ್ಟು ನಿಮ್ಗೆ ಕಡಿಮೆ ಆಗ್ತೈತಿ ಅನುಕೂಲ ಆಗೈತಿ. ಎಲ್ಲ ಅಂದ್ರೆ ನಿಮಗೆ ಒಳ್ಳೆಯ ಉದ್ದೇಶದಿಂದ ಮಾಡತ್ತೀವಿ. ಹಾಲು ಒಕ್ಕೂಟ ಮಾತ್ರ ನಿಮ್ಮೆಲ್ಲರ ಆಶೀರ್ವಾದದಿಂದ ದೇವರ ಆಶೀರ್ವಾದದಿಂದ ಇನ್ನೂ 4 ವರ್ಷ ಇನ್ನೂ ಬಹಳ ಗಟ್ಟಿಯಾಗಿ ನಾನು ನಡೆಸ್ತೇನೆ ಅದನ್ನ. ಯಾಕಂದ್ರೆ ತಾವೆಲ್ಲರ ಅನುಭವ. ಯಾಕಂದ್ರೆ ನಮಗೆ ಯಾಕಲ್ಲ ನಮಗೆ ಸಮಸ್ಯೆ ಏನಾಗ್ತದೆ ನೀವು ಒಂದು ಹೇಳ್ತೀನಿ. ಯಾಕಂದ್ರೆ ಈ ಹಾಲು ಒಕ್ಕೂಟ ಸುಮಾರು 40-45 ವರ್ಷದಿಂದ ಇಲ್ಲಿ ಪ್ರಾರಂಭ ಆಗಿದೆ. ನಮ್ಮ ಮಷೀನ್ ಎಲ್ಲ ಹಳೆಯವರು. ನಾವು 1 ಲೀಟರ್ ಹಾಲಿನ ಕಡೆ ತಗೊಂಬಂದು ಎಲ್ಲ ಮಾಡಕ ಇವ್ರ ಖರ್ಚನ 10 ರೂಪಾಯಿ ಬರತ್ತ ಇದ್ರೆ ಈ ಖರ್ಚು 10 ರೂಪಾಯಿ ಇಲ್ಲ ಇದೇ ನಮ್ಗೆ ಹೊಡ್ತಾ ಕೊಡ್ತದೆ. ಈ ಖರ್ಚು ಎಲ್ಲಾರ ಕಡಿಮೆ 5 ರೂಪಾಯಿ ಬರ್ತದೆ ತಿಳ್ಕೊಳ್ಳಿ. 5 ರೂಪಾಯಿ ಲಾಭ ನಿಮ್ಗೆ ಬರ್ತೈತೆ. ಅದನ್ನ ಮಾಡುವಂತ ಕೆಲಸನ ಮಾಡೋದು. ಅದನ್ನ ಮಾಡ್ಬೇಕಂದ್ರೆ ಇವರೆಲ್ಲ ಏನಂತಾರೆ ಎಲ್ಲ ಹಳಿ ಮಷೀನು ನೀವು ಡೈಲಿ ಹೊಸಾದ್ ಮಾಡ್ಬೇಕಂತಾರೆ. ನಾನು ಡೈಲಿ ಹೊಸಾದ್ ಮಾಡ್ಬೇಕಂದ್ರೆ ಮತ್ತೆ 150 ಕೋಟಿ ರೂಪಾಯಿ ಎಲ್ಲಿ ತರದ ಮತ್ತೆ ಸಾಲ ಮಾಡೋದಂತೆ, ಸಾಲ ಕಟ್ಟಬೇಕು, ಬಡ್ಡಿ ಕಟ್ಟಬೇಕು, ಇದೆಲ್ಲ ಅಂದ್ರೆ ಅದಕ್ಕೆ ನಾವು ಅದಕ್ಕೊಂದು ಪ್ಲಾನ್ ಮಾಡತ್ತೀವಿ. ಅಂದ್ರೆ ಹೊಸ ನಾನು ಎಲ್ಲ ಹೇಳ್ತೀನಿ. ಹೊಸದಾದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ 10 ರೂಪಾಯಿ ಖರ್ಚನ್ನ ಕಡಿಮೆ 5 ರೂಪಾಯಿ ಖರ್ಚು ಬೇಕಂತ ಹೇಳಿ ಮುಂದಿನ ದಿನಮಾನ ಅತಿ ಒಳ್ಳೆಯದಾಗಿದೆ. ಮತ್ತೆ ನನಗೂ ಅದೈತೆ. ಯಾಕಂದ್ರೆ 10 ದಿವಸ ಅದಕ್ಕೆ ಮೊದಲೇ ನಿಮ್ಮ ಹಾಲಿನ ಬಿಲ್ ಬರಬೇಕು. ಅಂದ್ರೆ ನಿಮ್ಮ ವಾರದ ಸಂತೆ ಈ ಬಿಲ್ಲಿನಾಗ ನಡೆಸಬೇಕು. ಕಂಪ್ನಿ ನೋಡ್ಕೋಬೇಕಾದ್ರೆ ಚೈನಿ ಮಾಡಕ್ಕೆ ಇದ್ರ ಮ್ಯಾಗ ಮಾತ್ರ ಸಂತಿ ಮಾಡೋದಿಲ್ಲ. ಸಂತಿ ಮಾಡಕ್ಕೆ ಕರೆಕ್ಟ್ ಆಗಿ ವಾರದ ಸಂತಿಗೆ ಹಾಲಿನ ಬಿಲ್ ನಮ್ಮ ರೈತರ ಟ್ಯಾಲಿ ಆಗ್ಬೇಕು. ಅದನ್ನೆಲ್ಲ ಮುಂದಿಗೆ ಈಗೆಲ್ಲ ಒಂದು ಪ್ಲಾನ್ ಮಾಡ್ಕೊಂಡು ನಾವು ಮಾಡೋದು. ಮತ್ತು ಮುಂದಿನ ದಿನಮಾನದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ದೇವರ ಇನ್ನೂ ಗಟ್ಟಿಯಾಗಿ ಹಾಲು ಕೊಟ್ಟು ನಡೆಸಿದ್ರು. ನಿಮ್ಮ ಸಹಕಾರ ಆಶೀರ್ವಾದ ಎಲ್ಲರೂ ನಮ್ಮ
ಚೆನ್ನಾಗಿರುತ್ತೆ ಅಂತ ಸರ್ಕಾರ ಸಂಸ್ಥೆ ನೀವು ಅಂತೀರಲ್ಲ ಪ್ರೈವೇಟ್